prime success for better future. Hello everyone, myself Charishma. Welcome to Prime Success YouTube channel. ಇವತ್ತು ನಾನು ನಿಮಗೆ ಹೇಳ್ತಿರೋ ಟಾಪಿಕ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ. So first of all, what we mean by a quadratic equation? Consider any equation of the form ax square plus bx plus c is equal to 0 is known as quadratic equation. ax square plus bx plus c equal to 0 anta helidre we will say it as a quadratic equation where a, b and c are any numbers. For example, just consider 2x square plus 4x plus 6 is equal to 0, or consider x square plus 5x plus 6 is equal to 0. Example question ಹೇಗೆ ಕೇಳ್ತಾರೆ ಅಂತ ಹೇಳಿದರೆ, just consider in the following question there are two equations in x and y. Solve the equations and give the answer. Example ಎರಡು ಕ್ವಶನ್ ಕೊಡ್ತಾರೆ, ಎರಡು ಕ್ವಾಡ್ರಾಟಿಕ್ ಈಕ್ವೇಷನ್, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ಸಾಲ್ವ್ ಮಾಡ್ತಾ ಹೋಗಬೇಕು. ರಿಮೆಂಬರ್, ಎಕ್ಸಿಗೆ ನಿಮಗೆ ಎರಡು ವ್ಯಾಲ್ಯೂ ಸಿಗ್ತದೆ, ಎಕ್ಸಿಗೆ ಒಂದು ವ್ಯಾಲ್ಯೂ ಒನ್ ಮೋರ್ ವ್ಯಾಲ್ಯೂ. ಸಿಮಿಲರ್ಲಿ ಇದನ್ನು ಸಾಲ್ವ್ ಮಾಡ್ತಾ ಹೋಗುವಾಗ ಯು ವಿಲ್ ಗೆಟ್ ವೈ ಈಕ್ವಲ್ ಟು ಸಮ್ ವ್ಯಾಲ್ಯೂ ಆ್ಯಂಡ್ ಒನ್ ಮೋರ್ ವ್ಯಾಲ್ಯೂ. ಲಾಸ್ಟಲ್ಲಿ ಈ ಎರಡು ವ್ಯಾಲ್ಯೂಸನ್ನು ಕಂಪೇರ್ ಮಾಡ್ತಾ ಹೋಗಬೇಕು. ಯು ವಿಲ್ ಗೆಟ್ ಒನ್ ರಿಲೇಷನ್. ಒಂದು ಎಕ್ಸ್ ಮೋರ್ ದ್ಯಾನ್ ವೈ ಆಗಿರ್ಬೋದು, ಯಾ ಎಕ್ಸ್ ಇಸ್ ಲೆಸ್ ದ್ಯಾನ್ ವೈ ಆಗಿರ್ಬೋದು, ಎಕ್ಸ್ ಇಸ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ವೈ, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ, ಆರ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಆರ್ ಎಲ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಕೆನ್ ನಾಟ್ ಬಿ ಡಿಟರ್ಮೈನ್ಡ್ ಅಂತ ಹೇಳಿದರೆ ಎಕ್ಸ್ ಮತ್ತು ವೈ ಇರುವ ರಿಲೇಷನ್ನ ಹೇಳಲಿಕ್ಕಾಗೋದಿಲ್ಲ ಅಂತ ಅರ್ಥ. ಈಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಈಕ್ವಲ್ ಟು 0 ಫಾರ್ಮಲ್ಲಿ ಇದ್ದರೆ ಸಮ್ ಅಂದರೆ ಎರಡು ವ್ಯಾಲ್ಯೂಸ್ಗಳ ಮೊತ್ತ ಬಿ ಆಗಬೇಕು. ಅದೇ ಎರಡು ನಂಬರನ್ನು ಮಲ್ಟಿಪ್ಲೈ ಮಾಡುವಾಗ ಆನ್ಸರ್ ಎ ಇಂಟು ಸಿ ಬರಬೇಕು. ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಇದ್ದರೆ ಸಮ್ ಬಿ ಆಗಬೇಕು, ಪ್ರಾಡಕ್ಟ್ ಸಿ ಆದರೆ ಆಯಿತು. ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಇಟ್ ಈಸ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದರೆ, ನೀವು ಎಕ್ಸ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಕೇಳಿರ್ಬೋದು, ಹೈಸ್ಕೂಲಲ್ಲಿ ಬರ್ತದೆ, ಮೈನಸ್ ಬಿ ಸ್ಕ್ವೇರ್ ಬೈ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ಹಾಕಿ ಎಕ್ಸ್ಗೆ ವ್ಯಾಲ್ಯೂ ಸಾಲ್ವ್ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಅಪ್ಲೈ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಎರಡು ಮೆಥಡನ್ನು ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆಸ್ ವೆಲ್ ಆಸ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ವೈ, ಮತ್ತು ಕಂಪೇರ್ ಮಾಡಿ ಆನ್ಸರ್ ಮಾಡಿದರೆ ಆಯಿತು. ಬಟ್ ವಿ ವಿಲ್ ಗೋ ಫಾರ್ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡಲ್ಲಿ ರಿಮೆಂಬರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದ್ದರೆ ಸಮ್ ವಿಲ್ ಬಿ ಬಿ ಆ್ಯಂಡ್ ಪ್ರಾಡಕ್ಟ್ ಇಸ್ ಸಿ. ಇಫ್ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಇದ್ದರೆ ಸಮ್ ಇಸ್ ಬಿ, ಪ್ರಾಡಕ್ಟ್ ಇಸ್ ಎ ಸಿ. ಇದನ್ನು ನೆನ್ಪಿಟ್ಕೊಳ್ಬೇಕು. ಕನ್ಸಿಡರ್ ದ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ದೆನ್ ಇಫ್ ಸಿ ಇಸ್ ಪಾಸಿಟಿವ್, ಸಿ ಪ್ಲಸ್ ಆಗಿ ಬಿ ಕೂಡ ಪ್ಲಸ್ ಆದರೆ ಎಕ್ಸಿಗೆ ಬರುವ ಎರಡು ವ್ಯಾಲ್ಯೂ ಕೂಡ ಮೈನಸಲ್ಲಿ ಬರ್ತದೆ. ಗ್ರೇಟರ್ ರೂಟ್ ಯಾ ಸ್ಮಾಲರ್ ರೂಟ್ ಬೋತ್ ಆರ್ ನೆಗೆಟಿವ್ ವ್ಯಾಲ್ಯೂಸ್. ಅದೇ ಸಿ ಪ್ಲಸ್ ಆಗಿ ಬಿ ಮೈನಸ್ ಆದರೆ ಗ್ರೇಟರ್ ರೂಟ್ ಇಸ್ ಪಾಸಿಟಿವ್, ಸ್ಮಾಲರ್ ರೂಟ್ ಇಸ್ ಆಲ್ಸೋ ಪಾಸಿಟಿವ್. ಸಿ ಇಸ್ ಮೈನಸ್, ಬಿ ಇಸ್ ಪ್ಲಸ್, ದೆನ್ ಗ್ರೇಟರ್ ರೂಟ್ ಇಸ್ ಮೈನಸ್, ಸ್ಮಾಲರ್ ರೂಟ್ ಪ್ಲಸ್. ಸಿಮಿಲರ್ಲಿ ಸಿ ಮೈನಸ್ ಬಿ ಮೈನಸ್ ಆದರೆ ಗ್ರೇಟರ್ ರೂಟ್ ಇಸ್ ಪ್ಲಸ್, ಸ್ಮಾಲರ್ ರೂಟ್ ಇಸ್ ಮೈನಸ್. ಪ್ರಾಬ್ಲಮ್ ಕನ್ಸಿಡರ್ ಮಾಡುವ. ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ಕಂಪೇರ್ ಮಾಡಿ. ಇಟ್ ಈಸ್ ಆಫ್ ದ ಫಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ಲಿ ಉಂಟು, ವೇರ್ ಸಿ ಎಂತಾಯಿತು ಪ್ಲಸ್, ಸಿಮಿಲರ್ಲಿ ಬಿ ಈಸ್ ಮೈನಸ್. ಸಿಗೆ ಪ್ಲಸ್ ಉಂಟು, ಬಿಗೆ ಮೈನಸ್ ಉಂಟು. ಲುಕ್ ಎಟ್ ದ ಶಾರ್ಟ್ಕಟ್ ಒನ್. ಬಿಗೆ ಸಿಗೆ ಪ್ಲಸ್ ಉಂಟು, ಬಿಗೆ ಮೈನಸ್ ಉಂಟು. ಸಿ ಈಸ್ ಪ್ಲಸ್, ಬಿ ಈಸ್ ಮೈನಸ್. ಸೊ both the roots will be positive, both are positive
ವ್ಯಾಲ್ಯೂಸ್. ಎಕ್ಸಿಗೆ 2 ವ್ಯಾಲ್ಯೂ ಬರ್ತದೆ. ಎಕ್ಸ್ ಫಸ್ಟ್ ವ್ಯಾಲ್ಯೂ ಇಸ್ ಪಾಸಿಟಿವ್, ಸೆಕೆಂಡ್ ವ್ಯಾಲ್ಯೂ ಇಸ್ ಆಲ್ಸೋ ಪಾಸಿಟಿವ್. ಅಗೈನ್ ಈ ಫಾರ್ಮಲ್ಲಿ ಈಕ್ವೇಷನ್ ಇದ್ದರೆ ಸಮ್ ಈಸ್ ಬಿ, ಪ್ರಾಡಕ್ಟ್ ಇಸ್ ಸಿ. ಇಲ್ಲಿ ಬಿ ಇದ್ದು ವ್ಯಾಲ್ಯೂ ಎಷ್ಟು? 7. ಪುನಃ ನೆಗೆಟಿವ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಬಿ ಇಸ್ ಜಸ್ಟ್ 7, ಸಿ ಈಸ್ ನಥಿಂಗ್ ಬಟ್ 12. 2 ವ್ಯಾಲ್ಯೂವನ್ನು ಆ್ಯಡ್ ಮಾಡುವಾಗ ಆನ್ಸರ್ 7 ಆಗಬೇಕು. ಅದೇ 2 ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡುವಾಗ ಆನ್ಸರ್ ಮಸ್ಟ್ ಬಿ 12. ಸೊ ನಂಬರ್ಸ್ ಆರ್ ನಥಿಂಗ್ ಬಟ್ 4 ಆ್ಯಂಡ್ 3. ಸೊ ಗ್ರೇಟರ್ ರೂಟ್ ಇಸ್ 4, ಸ್ಮಾಲರ್ ರೂಟ್ ಇಸ್ 3. ಸೊ ಎಕ್ಸಿಗೆ 2 ವ್ಯಾಲ್ಯೂ ಸಿಗ್ತದೆ, ಒಂದು +4 ಮತ್ತು +3. Consider one more equation, y square minus 12y plus 32 is equal to 0. Again, y is equal to, ಇಲ್ಲಿ c is positive, b is negative. If c positive, b negative, c positive, b negative, then both the roots are positive. So, y ಗೆ both the roots are positive. 2 ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡುವಾಗ 32 ಆಗಬೇಕು. ಅದೇ 2 ವ್ಯಾಲ್ಯೂಸನ್ನು ಆ್ಯಡ್ ಮಾಡುವಾಗ ಆನ್ಸರ್ ಮಸ್ಟ್ ಬಿ 12, ನಥಿಂಗ್ ಬಟ್ 8 ಆ್ಯಂಡ್ 4. ಗ್ರೇಟರ್ ರೂಟ್ ಇಸ್ 8, ಸ್ಮಾಲರ್ ರೂಟ್ ಇಸ್ 4. ಸೊ ಎಕ್ಸಿಗೆ 2 ವ್ಯಾಲ್ಯೂ 4 ಮತ್ತು 3, ವೈಗೆ 2 ವ್ಯಾಲ್ಯೂ 8 ಮತ್ತು 4. ನಾವು ಜಸ್ಟ್ ಗೋ ಫಾರ್ ಕಂಪ್ಯಾರಿಸನ್. ಎಕ್ಸಿಗೆ 4, ವೈಗೆ 8. ಇದೆರಡನ್ನು ಕಂಪೇರ್ ಮಾಡುವಾಗ ಎಕ್ಸ್ ಇಸ್ ಲೆಸ್ ದ್ಯಾನ್ ವೈ, ಎಕ್ಸ್ ವೈಗಿಂತ ಕಮ್ಮಿ ಬರ್ತದೆ. x is 4, y is also 4. ಆನ್ಸರ್ ಎಂತಾಯಿತು? x is equal to y. x is 3 and y is 8. You will get x is less than y. x is 3 and y is 4. Again x is less than y. ಇದೆಲ್ಲ ಕೇಸಸನ್ನು ಕೂಡ ಕಂಬೈನ್ ಮಾಡಿದರೆ ಆನ್ಸರ್, ಫೈನಲ್ ಆನ್ಸರ್ ವಿಲ್ ಬಿ x is either less than or equal to y. So answer must be x is less than or equal to y. One more problem. Consider ಮಾಡಿ x square minus 5x plus 6 is equal to 0. It is of the form x square plus bx plus c is equal to 0. c is positive, b is negative. ಸಿ ಪಾಸಿಟಿವ್ ಇದ್ದು ಬಿ ನೆಗೆಟಿವ್ ಇದ್ದರೆ ಎಕ್ಸಿಗೆ ಬರುವ 2 ವ್ಯಾಲ್ಯೂಸ್ ಕೂಡ ಪಾಸಿಟಿವೇ ಆಗಿರ್ತದೆ. ಕ್ಲಿಯರ್? ಒನ್ ಮೋರ್ ಥಿಂಗ್, ವೈಗೆ ನೋಡುವ. ವೈ ಇಸ್ ಈಕ್ವಲ್ ಟು, ಇಟ್ ಈಸ್ ಆಫ್ ದ ಫಾರ್ಮ್ ವೈ ಸ್ಕ್ವೇರ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಸಿ ಈಸ್ ಪಾಸಿಟಿವ್, ಬಿ ಈಸ್ ಆಲ್ಸೋ ಪಾಸಿಟಿವ್. ಸಿ ಪಾಸಿಟಿವ್, ಬಿ ಪಾಸಿಟಿವ್ ಆದರೆ C positive as well as B positive. So both the roots will be negative. So y ಗೆ ಬರುವ 2 ವ್ಯಾಲ್ಯೂ ಕೂಡ ನೆಗೆಟಿವ್ ಅಲ್ಲಿ ಬರ್ತದೆ. ಎಕ್ಸಿಗೆ 2 ಕೂಡ ಪಾಸಿಟಿವ್ ವ್ಯಾಲ್ಯೂ, ವೈಗೆ 2 ಕೂಡ ನೆಗೆಟಿವ್ ವ್ಯಾಲ್ಯೂ. ಆಬ್ವಿಯಸ್ಲಿ ಪಾಸಿಟಿವ್ ಇಸ್ ಮೋರ್ ದ್ಯಾನ್ ನೆಗೆಟಿವ್. ಸೊ ಆನ್ಸರ್ ಇಸ್ ಎಕ್ಸ್ ಇಸ್ ಮೋರ್ ದ್ಯಾನ್ ವೈ. ಎಗೇನ್ ಇಲ್ಲಿ ನೋಡಿ, ಸಿ ಅಂತ ಉಂಟು ಪಾಸಿಟಿವ್, ಬಿಗೆ ನೆಗೆಟಿವ್. ಸಿ ಪಾಸಿಟಿವ್, ಬಿ ನೆಗೆಟಿವ್. ಎಕ್ಸಿಗೆ ಬರುವ 2 ವ್ಯಾಲ್ಯೂ ಕೂಡ ಪಾಸಿಟಿವಲ್ಲಿ ಬರ್ತದೆ. ಸಿಮಿಲರ್ಲಿ ವೈಗೆ ಸಿ ಪಾಸಿಟಿವ್, ಬಿ ಈಸ್ ಆಲ್ಸೋ ಪಾಸಿಟಿವ್. ಸೊ ವೈಗೆ ಬರುವ 2 ಆನ್ಸರ್ ಕೂಡ ನೆಗೆಟಿವಲ್ಲಿ ಬರ್ತದೆ. ಎಕ್ಸ್ ಪಾಸಿಟಿವ್ ವ್ಯಾಲ್ಯೂ, ವೈ negative value. Obviously positive is more than negative, so answer is x is always more than y. Consider this equation, c negative and b positive. c is negative, b is positive. Then greater root is negative, smaller root is positive.
ಎಕ್ಸಿಗೆ ಎರಡು ವ್ಯಾಲ್ಯೂ, ಗ್ರೇಟರ್ ರೂಟ್ ಇಸ್ ನೆಗೆಟಿವ್, ಸ್ಮಾಲರ್ ರೂಟ್ ಇಸ್ ಪಾಸಿಟಿವ್. ಸಿಮಿಲರ್ಲಿ ವೈಗೆ ನೋಡುವ. ಸಿ ಇಸ್ ನೆಗೆಟಿವ್, ಬಿ is also negative, then you will get greater root is positive, smaller root is negative. x ಗೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್, y ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಗೋ ಫಾರ್ ದ ಕಂಪ್ಯಾರಿಸನ್. x ಇದು ನೆಗೆಟಿವ್ ವ್ಯಾಲ್ಯೂ ಒಟ್ಟಿಗೆ y ಇದು ಪಾಸಿಟಿವ್ ವ್ಯಾಲ್ಯೂ ಕಂಪೇರ್ ಮಾಡಿ. ದ ರಿಲೇಷನ್ ಇಸ್ ನಥಿಂಗ್ ಬಟ್ x is obviously less than y. x is the positive value, compare that with y's negative value, then what you will get, x is more than y. ಒಂದು ಕೇಸಲ್ಲಿ x is less than y, in one more case x is more than y. ಎರಡು ಒಟ್ಟಿಗೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆನ್ಸರ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ x and y is cannot be determined. C and D stands for cannot be determined. x ಮತ್ತು y ಮಿಡ್ಲಲ್ಲಿರುವ ವ್ಯಾಲ್ಯೂವನ್ನು ರಿಲೇಷನನ್ನು ಹೇಳಲಿಕ್ಕಾಗೋದಿಲ್ಲ ಅಂತ ಅರ್ಥ. C is negative, B is positive. So, x ಗೆ ವ್ಯಾಲ್ಯೂ ಎಂತಾಯಿತು, ಗ್ರೇಟರ್ ರೂಟ್ ನೆಗೆಟಿವ್, ಸ್ಮಾಲರ್ ರೂಟ್ ಪಾಸಿಟಿವ್. ಫಾರ್ y, C is negative, B is also negative, then greater root is positive, smaller root is negative. x ಗೆ ಮೈನಸ್ ಕೂಡ ಉಂಟು ಪ್ಲಸ್ ಕೂಡ ಉಂಟು, y ಗೆ ಪ್ಲಸ್ ಕೂಡ ಉಂಟು ಮೈನಸ್ ಕೂಡ ಉಂಟು. ಕಂಪೇರ್ ಮಾಡಿ. ಕಂಪೇರ್ ನೆಗೆಟಿವ್ ವಿತ್ ದಿಸ್ ಪಾಸಿಟಿವ್, ಆನ್ಸರ್ ಇಸ್ x is less than y. Compare x positive with y's negative value, then x is more than y. Once x is less than y, one more time x is more than y. Again the answer is relationship between x and y cannot be determined. You can just take it as a note. If x is both positive as well as negative, at the same time y is also positive and negative. x ಕೂಡ ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ, y ಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಆನ್ಸರ್ ಇಸ್ ಡೈರೆಕ್ಟ್ಲಿ C and D. Next one, here C is positive, B is negative, then x ಗೆ ಎರಡು ವ್ಯಾಲ್ಯೂಸ್ ಬಟ್ ಬೋತ್ ಆರ್ ಪಾಸಿಟಿವ್. Just look at this equation, y square is equal to 36. It is also one quadratic equation. So, if we solve for y ಅಂತ ಟರ್ಮ್ಸ್ ಅಲ್ಲಿ ಬರೆಯುವಾಗ ಇಲ್ಲಿ ಸ್ಕ್ವೇರ್ ಇದ್ದದ್ದು ಶಿಫ್ಟ್ ಆಗುವಾಗ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 36. ಸ್ಕ್ವೇರ್ ಶಿಫ್ಟ್ ಆದರೆ ಸ್ಕ್ವೇರ್ ರೂಟ್ ಆಗ್ತದೆ, ಅದರ ಒಟ್ಟಿಗೆ ಯು ವಿಲ್ ಗೆಟ್ ಪ್ಲಸ್ ಆರ್ ಮೈನಸ್. ಸೊ y is equal to, again ಪ್ಲಸ್ ಆರ್ ಮೈನಸ್ ಸೇಮ್ ಥಿಂಗ್ ಕಾಪಿ ಆಗಬೇಕು. Square root of 36, that value is nothing but 6, because 6 square is 36. 6 into 6 ಮಾಡಿ 36 ಆನ್ಸರ್ ಬರ್ತದೆ. ಸೊ ಸ್ಕ್ವೇರ್ ರೂಟ್ ಆಫ್ 36 is nothing but 6. ಸೊ y ಗೆ ಎರಡು ವ್ಯಾಲ್ಯೂ, either plus 6 or minus 6. ಸೊ y is either plus 6 or minus 6. x ಗೆ ಇರೋ ಎರಡು ವ್ಯಾಲ್ಯೂ ಕೂಡ ಪಾಸಿಟಿವ್ ಉಂಟು, y ಗೆ ಒಂದು ಪಾಸಿಟಿವ್ ಉಂಟು ಒಂದು ನೆಗೆಟಿವ್ ಉಂಟು. ಈ ಪಾಸಿಟಿವ್ ನೆಗೆಟಿವ್ if you compare, answer x is more than y. ಇದು ಕಂಪೇರ್ ಮಾಡಿದರೆ ಅಗೇನ್ ಆನ್ಸರ್ x is more than y. ಬಟ್ ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಬೋತ್ ಆರ್ ಪಾಸಿಟಿವ್, ಬಟ್ ಇಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಲ್ಲಿ ಪ್ರೊಡಕ್ಟ್ ಮಾಡುವಾಗ ಆನ್ಸರ್ ಮಸ್ಟ್ ಬಿ 24. ಅದೇ ಎರಡು ವ್ಯಾಲ್ಯೂಸನ್ನು ಆ್ಯಡ್ ಮಾಡುವಾಗ ಆನ್ಸರ್ ಮಸ್ಟ್ ಬಿ 10. ಮಲ್ಟಿಪ್ಲೈ ಮಾಡಿ 24, ಆ್ಯಡ್ ಮಾಡುವಾಗ 10 ಆಗಬೇಕು. ಆನ್ಸರ್ ಇಸ್ ನಥಿಂಗ್ ಬಟ್ 6 and 4. 6 into 4 is 24, 6 plus 4 is 10. Now compare 6 with 6. Answer is nothing but x is equal to y. Compare these two values, plus 6 with minus 6, x is less than y. Compare here, x is 4, y is 6. That is nothing but x is less than y. X is 4, y is 6. What you will get, x is more than y. Compare these two. One time x is less than y, one more time x is more than y. Answer must be C and D.
Consider x square minus 1 equal to 0. Then x square equal to, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಉಂಟು, ಶಿಫ್ಟ್ ಮಾಡಿ, ಇಟ್ ವಿಲ್ ಬಿ ಪ್ಲಸ್ 1. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಕ್ಸಿಗೆ ವ್ಯಾಲ್ಯೂ ಬೇಕು ಅಂತ ಹೇಳಿದರೆ ಇಲ್ಲಿ ಸ್ಕ್ವೇರ್ ಉಂಟು, ಸೊ ಶಿಫ್ಟ್ ಆಗುವಾಗ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 1. ಅದರ ಒಟ್ಟಿಗೆ ಯು ವಿಲ್ ಆಲ್ವೇಸ್ ಗೆಟ್ ಪ್ಲಸ್ ಆರ್ ಮೈನಸ್. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಈಸ್, ಸ್ಕ್ವೇರ್ ರೂಟ್ ಆಫ್ 1 ಇಸ್ ನಥಿಂಗ್ ಬಟ್ 1. ಸೊ ಎಕ್ಸಿಗೆ ಎರಡು ವ್ಯಾಲ್ಯೂ ಯಾವುದೆಲ್ಲ, ಪ್ಲಸ್ 1 ಮತ್ತು ಮೈನಸ್ 1. ಸಿಮಿಲರ್ಲಿ ವೈ ಸ್ಕ್ವೇರ್ ಮೈನಸ್ 25 ಇಸ್ ಈಕ್ವಲ್ ಟು 0. ಸೊ ವೈ ಸ್ಕ್ವೇರ್ ಎಂತ ಆಗ್ತದೆ, ಶಿಫ್ಟ್ ಆದರೆ ಪ್ಲಸ್ 25 ಆಯಿತು. ಸೊ ವೈ ಇಸ್ ಈಕ್ವಲ್ ಟು ವಿಲ್ ಗೆಟ್ ಪ್ಲಸ್ ಆರ್ ಮೈನಸ್ ಟುಗೆದರ್ ವಿತ್ ದ್ಯಾಟ್ ಸ್ಕ್ವೇರ್ ರೂಟ್ ಆಫ್ 25 ಆಗ್ತದೆ. ಸೊ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಹಾಗೆ ಬರೀಬೇಕು, ಸ್ಕ್ವೇರ್ ರೂಟ್ ಆಫ್ 25 ಇಸ್ ನಥಿಂಗ್ ಬಟ್ 5. ವೈಗೆ ಎರಡು ವ್ಯಾಲ್ಯೂ ಪ್ಲಸ್ 5 ಆರ್ ಮೈನಸ್ 5. ಸೊ ಎಕ್ಸ್ ಇಸ್ ಪ್ಲಸ್ 1 ಯಾ ಮೈನಸ್ 1, ವೈಗೆ ಪ್ಲಸ್ 5 ಮತ್ತು ಮೈನಸ್ 5. ಕಂಪೇರ್ ಮಾಡಬೇಕಂತ ಇಲ್ಲ, ಇಲ್ಲಿ ಕರೆಕ್ಟಾಗಿ ನೋಡಿ, ಎಕ್ಸ್ ಇಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎಕ್ಸ್ ಇಸ್ ಬೋತ್ ಪಾಸಿಟಿವ್ ಆ್ಯಂಡ್ negative. At the same time, y is also both positive and negative. Y is also both positive and negative. If x and y both are positive and negative at the same time, answer enta agtade, relationship between x and y cannot be determined. Look at this type of problems. ಆಗ ಹೇಗೆ ಇತ್ತು ಪ್ರಾಬ್ಲಮ್ಸ್ ಎಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ಲಿ ಇತ್ತು. ಯಾಕೆ ಅಂತ ಹೇಳಿದರೆ ಅಲ್ಲಿ ಎಂತಾಯಿತು, ಎಕ್ಸ್ ಸ್ಕ್ವೇರ್ ಒಟ್ಟಿಗೆ 1 ಅಂತ ಇತ್ತು. ಬಟ್ ಹಿಯರ್ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಅಸೋಸಿಯೇಟೆಡ್ ವಿತ್ 2. ಎಕ್ಸ್ ಸ್ಕ್ವೇರ್ ಒಟ್ಟಿಗೆ 2 ಅಂತ ಇದ್ದರೆ ಇಲ್ಲಿ ಇಟ್ ಈಸ್ ಆಫ್ ದ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಯಾವುದಾದ್ರು ಈಕ್ವೇಷನ್ ಈ ಫಾರ್ಮಿಗೆ ಬಂದಾಗ ಸಮ್ ಆಫ್ 2 ನಂಬರ್ಸ್ ವಿಲ್ ಬಿ ಬಿ, product of 2 numbers will be a into c. ಫಸ್ಟಿಗೆ ಸೈನ್ ಅಪ್ಲೈ ಮಾಡುವ, ಎಕ್ಸ್ ಇಸ್ ಈಕ್ವಲ್ ಟು ಸಿ ಪಾಸಿಟಿವ್ ಬಿ ಪಾಸಿಟಿವ್, ಸೊ ಬೋತ್ ದ ರೂಟ್ಸ್ ವಿಲ್ ಬಿ ನೆಗೆಟಿವ್. ಎಟ್ ದ ಸೇಮ್ ಟೈಮ್ ವೈ ಇಸ್ ಈಕ್ವಲ್ ಟು ಸಿ ಪಾಸಿಟಿವ್ ಬಿ ಪಾಸಿಟಿವ್, ಬೋತ್ ದ ರೂಟ್ಸ್ ವಿಲ್ ಬಿ ನೆಗೆಟಿವ್. ಫಸ್ಟ್ ಈಕ್ವೇಷನ್ ನೋಡಿ, ಸಮ್ ಏನಾಗಬೇಕು, ಬಿ ಆಗಬೇಕು. ಬಿದು ವ್ಯಾಲ್ಯೂ ಎಷ್ಟು ಉಂಟು, 11. ಬಿ ಎಷ್ಟು ಉಂಟು, product is nothing but a into c. a is 2, b is a is 2, c is 14. a into c, that is 2 into 14 is nothing but 28. b ಅಂತ ಹೇಳಿದರೆ ಸಮ್, a c ಅಂತ ಹೇಳಿದರೆ ಪ್ರಾಡಕ್ಟ್. ಎರಡು ನಂಬರ್ಸನ್ನು ಆ್ಯಡ್ ಮಾಡುವಾಗ ಆನ್ಸರ್ ಮಸ್ಟ್ ಬಿ 11. ಅದೇ ಎರಡು ನಂಬರ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಆನ್ಸರ್ ಮಸ್ಟ್ ಬಿ 28. ಸೊ ನಂಬರ್ಸ್ ವಿಲ್ ಬಿ 7 ಆ್ಯಂಡ್ 4. ಬರೆಯುವಾಗ 7 ಆ್ಯಂಡ್ 4. ಒನ್ ಮೋರ್ ಥಿಂಗ್, ಇಲ್ಲಿ ಬಿ ವ್ಯಾಲ್ಯೂ ಎಷ್ಟು ಉಂಟು, 12 ಉಂಟು. ಎ ಸಿ ಇಸ್ ನಥಿಂಗ್ ಬಟ್ 4 ಆ್ಯಂಡ್ 9. 4 ಇಂಟು 9 ಇಸ್ 36. ಎರಡು ನಂಬರ್ಸನ್ನು ಮಲ್ಟಿಪ್ಲೈ ಮಾಡುವಾಗ 36 ಆಗಬೇಕು. ಅದೇ ಎರಡು ನಂಬರ್ಸನ್ನು ಆ್ಯಡ್ ಮಾಡುವಾಗ ಆನ್ಸರ್ ಮಸ್ಟ್ ಬಿ 12. ನಥಿಂಗ್ ಬಟ್ ನಂಬರ್ಸ್ ಆರ್ 6 ಆ್ಯಂಡ್ 6. ಸೊ 6 ಆ್ಯಂಡ್ 6. ಎಕ್ಸಿಗೆ -7 -4, ವೈಗೆ -6 -6. ರಿಮೆಂಬರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಒಟ್ಟಿಗೆ 1 ಇದ್ದರೆ ಪ್ರಾಬ್ಲಮ್ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದರೆ ಆಯಿತು. ಬಟ್ ಇಫ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ 1 ಬಿಟ್ಟು ಬೇರೆ ಯಾವುದಾದ್ರೂ ವ್ಯಾಲ್ಯೂ ಇದ್ದರೆ, ಇಲ್ಲಿ ಎಷ್ಟು ಉಂಟು, ಎಕ್ಸ್ ಸ್ಕ್ವೇರ್ ಒಟ್ಟಿಗೆ 2 ಉಂಟು. ಈ ಈಕ್ವೇಷನಲ್ಲಿ ಎಕ್ಸ್ ಸ್ಕ್ವೇರ್ ಒಟ್ಟಿಗೆ 2 ಇದ್ದರೆ ಫೈನಲ್ ಆಗಿ ಬಂದ ಆನ್ಸರಿಗೆ ವೈಗೆ ಎರಡು ವ್ಯಾಲ್ಯೂಸ್ಗೆ ಕೂಡ ಮಲ್ಟಿಪ್ಲೈ ಬೈ 2 ಮಾಡಬೇಕು. ಸಿಮಿಲರ್ಲಿ ಸೆಕೆಂಡ್ ಈಕ್ವೇಷನಲ್ಲಿ ವೈ ಸ್ಕ್ವೇರಿಗೆ ಎಷ್ಟು ಉಂಟು, ಕೋಎಫಿಷಿಯಂಟ್ ಇಸ್ 4. ಮಲ್ಟಿಪ್ಲೈ ದ್ಯಾಟ್ 4 ಟು ದೀಸ್ 2 ವ್ಯಾಲ್ಯೂಸ್, ಮಲ್ಟಿಪ್ಲೈ ಬೈ 4 ಆ್ಯಂಡ್ ಮಲ್ಟಿಪ್ಲೈ ಬೈ 4. ಎಕ್ಸ್ ಸ್ಕ್ವೇರ್ ಒಟ್ಟಿಗಿರೋ ಕೋಎಫಿಷಿಯಂಟನ್ನು ವೈ ವ್ಯಾಲ್ಯೂಸ್ಗೆ ಮಲ್ಟಿಪ್ಲೈ ಮಾಡಬೇಕು. ವೈ ಸ್ಕ್ವೇರ್ ಒಟ್ಟಿಗಿರುವ ವ್ಯಾಲ್ಯೂವನ್ನು ಎಕ್ಸ್ ವ್ಯಾಲ್ಯೂಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸಿಗೆ ಎಂತಾಯಿತು, 7 4s
28 minus 4 into 4 yಗೆ minus 6 into 2 and xಗೆ ಎರಡು ವ್ಯಾಲ್ಯೂ minus 28 minus 16 yಗೆ minus 12 minus 12 ಎರಡು ಕೂಡ minus 12 minus 12 ಯಾವುದಾದ್ರು ಒಂದನ್ನು ಡಿಸ್ಕಾರ್ಡ್ ಮಾಡಿ ಪುನಃ ಕಂಪೇರ್ ಮಾಡಬೇಕಂತ ಇಲ್ಲ ಬಿಕಾಸ್ ದ ಆನ್ಸರ್ ಮಸ್ಟ್ ಬಿ ಸೇಮ್ x is minus 28 y is minus 12 so answer x is less than y. X is minus 16 y is minus 12 again the answer is x is less than y. Compare ಮಾಡಿ answer is nothing but x is less than y. One more problem. Look at this. It is of the form ax square plus bx plus c is equal to 0. A the value 3, b value 8, c value 4. c is positive, b is positive. So x ಗೆ ಬರುವ ಎರಡು ರೂಟ್ ಕೂಡ ನೆಗೆಟಿವ್. Similarly, y is equal to c is positive, b is negative. c ಪಾಸಿಟಿವ್ ಆಗಿ b ನೆಗೆಟಿವ್ ಆದರೆ yಗೆ ಬರುವ ಎರಡು ವ್ಯಾಲ್ಯೂ ಕೂಡ ಪಾಸಿಟಿವ್. ಎಕ್ಸಿಗಿರುವ ಎರಡು ವ್ಯಾಲ್ಯೂಸ್ ಕೂಡ ನೆಗೆಟಿವ್, ವೈಗೆ ಎರಡು ವ್ಯಾಲ್ಯೂಸ್ ಕೂಡ ಪಾಸಿಟಿವ್. ನೆಗೆಟಿವ್ ಪಾಸಿಟಿವ್ಗಿಂತ ಚಿಕ್ಕದಾಗಿರ್ತದೆ. ಸೊ ಆನ್ಸರ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಲೆಸ್ ದ್ಯಾನ್ ವೈ. ಪ್ರೈಮ್ ಸಕ್ಸಸ್ ಚಾನಲ್ ನಿಮಗೆ ಪ್ಲೇ ಸ್ಟೋರಲ್ಲಿ ಕೂಡ ಸಿಗ್ತದೆ, ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.